Hi, good morning. This is Shilpa. Welcome to Shilpa Tally and Excel online classes. ಇವತ್ತು ನಾನು TDS ಟೀಚ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂದರೆ ಅದು ಇರ್ರೆಗ್ಯುಲರ್. ಆ ಇನ್ಕಮ್ ರೆಗ್ಯುಲರ್ ಆಗಿ ಬರಲ್ಲ. ಸೊ ಫಾರ್ ಎಕ್ಸಾಂಪಲ್ ಹಾರ್ಸ್ ರೇಸು, ಕ್ರಾಸ್ವರ್ಡ್ ಪಜಲ್ಸು, ಕೌನ್ ಬನೇಗಾ ಕರೋಡ್ಪತಿ, ಬಿಗ್ ಬಾಸ್ ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಆಗುತ್ತೆ. ಸೊ ಅದನ್ನು ನಾನು ಟೀಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಒಂದು ಕಂಪನಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಶಿಲ್ಪಾ ಕಂಪನಿ ಅಂತ. ಇದರಲ್ಲಿ ಆ್ಯಕ್ಟಿವೇಷನ್ಗೆ ನೀವು ಆಲ್ಟ್ಗೆ ಹೋಗಿ ಇಲ್ಲಿ F11 ಫ್ಯೂಚರ್ಸ್ ಅಂತ ಹೋಗಿ ಇಲ್ಲಿ ಅನೇಬಲ್ GST ಅಂತ ಇದೆ ಅಲ್ವಾ, ಅನೇಬಲ್ GST ಎಸ್, ದೆನ್ ಯು ಕ್ಯಾನ್ ಟೇಕ್ 29(5K) 1234A1Z5 ಆಯಿತಾ. ದೆನ್ ಕಂಟ್ರೋಲ್ ಇ ಸೇಮ್ ಟೈಪ್ ಯು ಕ್ಯಾನ್ ಗೋ ಟು ಅನೇಬಲ್ TDS ಎಸ್, ದೆನ್ ಟ್ಯಾನ್ ರಿಜಿಸ್ಟ್ರೇಷನ್ ನಂಬರ್, ಟ್ಯಾಕ್ಸ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಅಕೌಂಟ್ ನಂಬರ್, ಕಂಪನಿ ಅಂತ ಕೊಡಿ, ಸೇಮ್ ಟು ಸೇಮ್ ಎಲ್ಲ ಕಂಟ್ರೋಲ್ಗೆ ಸೇವ್ ಮಾಡಿ. ಕಂಟ್ರೋಲ್ಗೆ ಆಯಿತು. ಈಗ ನಾನು ಲೆಡ್ಜಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲೆಡ್ಜಸ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಆಪ್ಷನ್ ಮೇಲೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಹೋಗಿ ಇಲ್ಲಿ TDS ನೇಚರ್ ಆಫ್ ಪೇಮೆಂಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಅಂದರೆ ನಾನು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಮೇಲೆ ಲೆಡ್ಜಸ್ನ ಪಾಸ್ ಮಾಡ್ತಾ ಇದ್ದೀನಿ. TDSನ ನಾನು ಕ್ರಿಯೇಟ್ ಮಾಡ್ತಾ ಇರೋ ಆಪ್ಷನ್ನು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಸೊ 194 BB ಪೇಮೆಂಟ್ ಚೆಕ್ ಆರ್ DD 30% ಆಯಿತಾ. ಅಂದರೆ ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂದರೆ 10% ಆಗುತ್ತೆ, 30% ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್. ಎಕ್ಸ್ಪೆಕ್ಟೆಡ್ ಇನ್ಕಮ್ ಬಗ್ಗೆ ಆಲ್ರೆಡಿ ವಿಡಿಯೋ ಪಾಸ್ ಮಾಡಿದ್ದೀನಿ. 30% ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್. ಈಗ ನಾನು ಲೆಡ್ಜಸ್ ಪಾಸ್ ಮಾಡ್ತೀನಿ. ಸೊ ಲೆಡ್ಜಸ್ ಹಾರ್ಸ್ ರೇಸ್ ಪೇಡ್ ಅಕೌಂಟ್, ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಲ್ಲಿ ಅಪ್ಲಿಕೇಬಲ್ ಎಸ್, ಹಿಯರ್ ಪರ್ಚೇಸ್ ಟ್ಯಾಕ್ಸಬಲ್ 18%, ಸರ್ವಿಸಸ್ ಇಲ್ಲಿ TDS ಅಪ್ಲಿಕೇಬಲ್, ಇಲ್ಲಿ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ನೆಕ್ಸ್ಟ್ TDS ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಇಲ್ಲಿ TDS ಅಂತ ಕೊಡಿ, ಇಲ್ಲಿ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ನೆಕ್ಸ್ಟ್ RR ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಅಂಡರ್ ಸನ್ರೈ ಕ್ರೆಡಿಟಾರ್ಸ್, ಇಲ್ಲಿ TDS ಡಿಡಕ್ಟಬಲ್ ಎಸ್ ಅಂತ ಕೊಡಿ, ಇಲ್ಲಿ ನಾನು ಪ್ಯಾನ್ ಕಾರ್ಡ್ ಕೊಡ್ತಾ ಇದ್ದೀನಿ. ಓಕೆ, ಸೊ PXRPS 9233C, ಇಲ್ಲಿ ರೆಗ್ಯುಲರ್ ಟಿನ್ ನಂಬರ್ 29(5K) 12345 1234A1Z5 ಆಯಿತಾ. ನೆಕ್ಸ್ಟ್ CGST ಅಟ್ 9% ಆನ್ ಹಾರ್ಸ್ ರೇಸ್, ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ GST ಸೆಂಟ್ರಲ್ 9%, ನಾರ್ಮಲ್ ರೌಂಡಿಂಗ್ 1, TDS ಅಪ್ಲಿಕೇಬಲ್, ಇಲ್ಲಿ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ನೆಕ್ಸ್ಟ್ SGST ಅಟ್ 9% ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ GST ಸ್ಟೇಟ್ 9%, ನಾರ್ಮಲ್ ರೌಂಡಿಂಗ್ 1, TDS ಅಪ್ಲಿಕೇಬಲ್, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಸೊ ಈಗ ಎಲ್ಲ ಲೆಡ್ಜರ್ಸ್ ಕ್ರಿಯೇಟ್ ಮಾಡಿದೆ. ಈಗ ನಾನು ವೋಚರ್ ಪಾಸ್ ಮಾಡ್ತಾ ಇದ್ದೀನಿ. ಸೊ ವೋಚರ್ಗೆ ಫಸ್ಟ್ ನೀವು ಹೋಗಬೇಕು, F9 ಪರ್ಚೇಸ್ ವೋಚರ್. ಓಕೆ, ಇಲ್ಲಿ ಪಾರ್ಟಿ ನೇಮು RR ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, RR ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಇಲ್ಲಿ ಫಸ್ಟ್ ನಾನು ತೊಗೊಳ್ತಾ ಇದ್ದೀನಿ ಹಾರ್ಸ್ ರೇಸ್ ಪೇಡ್ ಅಕೌಂಟ್. ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ 1 lakh, ಅದರಲ್ಲಿ ಪರ್ಚೇಸ್ ಟ್ಯಾಕ್ಸಬಲ್ ಅಂತ ತಗೊಳ್ಳಿ. ನೆಕ್ಸ್ಟು TDS ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 30%. ಒಂದು ನಿಮಿಷ, ನಾವು ಲೆಡ್ಜರಲ್ಲಿ ಪಾರ್ಟಿ ಹೆಸರನ್ನ ಇನ್ನೊಂದ್ಸಲ ಚೆಕ್ ಮಾಡೋಣ. RR ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಇಲ್ಲಿ ಡಿಡಕ್ಟಿ ಟೈಪ್ ಏನಿದೆ, ನಾನೇನು ಕೊಡಬೇಕು, ಫಸ್ಟು ಇಂಡಿವಿಜುವಲ್ ಆರ್ HUF ಆರ್ ರೆಸಿಡೆಂಟೇ ಕೊಡಬೇಕು. ಓಕೆ, ಆಮೇಲೆ TDS ಡಿಡಕ್ಟ್ ಎಸ್ ಅಂತ ಕೊಡಿ. ಓಕೆ, ಸೊ TDS ಡಿಡಕ್ಟಬಲ್ ಎಸ್, ಇಂಡಿವಿಜುವಲ್ HUF ಆರ್ ರೆಸಿಡೆಂಟ್, ಸೇವ್ ಮಾಡಿ. ಈಗ ವೋಚರ್ ಪಾಸ್ ಮಾಡಲಿಕ್ಕೆ ಬಂದಾಗ, ಸೊ ವೋಚರ್ಸ್ F9 ಪರ್ಚೇಸ್, ಇಲ್ಲಿ RR ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಇಲ್ಲಿ ಹಾರ್ಸ್ ರೇಸ್ ಪೇಡ್ ಅಕೌಂಟ್. ಸಿ ಫಾರ್ ಎಕ್ಸಾಂಪಲ್ 1 lakh, purchase taxable,
ಟಿ ಡಿ ಎಸ್ ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 30,000 ಬಂತ. ನೆಕ್ಸ್ಟ್ ಸಿ ಜಿ ಎಸ್ ಟಿ, ದೆನ್ ಎಸ್ ಜಿ ಎಸ್ ಟಿ. ಆಯಿತಾ? ಸೊ ಸೇವ್ ಮಾಡಿ, ಕಂಟ್ರೋಲ್ ಎ ಮಾಡಿ. ನೆಕ್ಸ್ಟು ಪೇಮೆಂಟ್ ವೌಚರ್, ಎಫ್ ಐ ಪೇಮೆಂಟ್. ಸೊ ಟಿ ಡಿ ಎಸ್ ವಿ ಆರ್ ಪೇಯಿಂಗ್ ಥ್ರೂ ಚೆಕ್ ಆರ್ ಡಿ ಡಿ ಅಲ್ವಾ. ಸೊ ಯು ಕ್ಯಾನ್ ಟೇಕ್ ಎಸ್ ಬಿ ಎಮ್. ಇಲ್ಲಿ ಟಿ ಡಿ ಎಸ್ ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 30,000. ನೆಕ್ಸ್ಟ್ ಈಗ ನಾವು ಜಿ ಎಸ್ ಟಿನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಎಸ್ ಬಿ ಎಮ್ ಹೋಗಿ ಇಲ್ಲಿ ಸಿ ಜಿ ಎಸ್ ಟಿ ಅಟ್ 9% ಆನ್ ಹಾರ್ಸ್ ರೇಸ್ 9,000 ಪ್ಲಸ್ ಎಸ್ ಜಿ ಎಸ್ ಟಿ ಅಟ್ 9%. ಓಕೆ, ಇದು ಪೇಮೆಂಟ್ ವೌಚರ್. ಈಗ ಕಂಟ್ರೋಲ್ ಎ ಮಾಡಿ ಸೇವ್ ಆಗುತ್ತೆ. ಈಗ ನೀವು ಡಿಸ್ಪ್ಲೇ ನೋಡಿ, ಡಿಸ್ಪ್ಲೇ ಸ್ಟ್ಯಾಟ್ಯುಟರಿ ರಿಪೋರ್ಟ್ಸ್, ಜಿ ಎಸ್ ಟಿ ರಿಪೋರ್ಟ್ಸ್ R2. ಇಲ್ಲಿ ನೀವು ಥ್ರೂ ದ ಜಿ ಎಸ್ ಟಿಲಿ ನೋಡಬೇಕು ಅಂದರೆ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇಲ್ಲೂ ನೋಡ್ಬೋದು. ಇನ್ನೊಂದು ಆಪ್ಷನ್ನು, ನೀವು ಟಿ ಡಿ ಎಸ್ ರಿಪೋರ್ಟಿಗೆ ಹೋದ್ರಿ, ಫಾರ್ಮ್ 26Q ಹೋದರು, ಇಲ್ಲಿ ನಾವು ಏನೇನೋ ಆಪ್ಷನ್ಸ್ಗಳು ಮಾಡಿರ್ತೀವಲ್ವ ಎಲ್ಲ ಆಪ್ಷನ್ಸ್ಗಳ ಮೇಲೆ ಹೈಲೈಟ್ ಆಗುತ್ತೆ. ಈಗ 1 ಲ್ಯಾಕ್ ಅಮೌಂಟ್ ಕೊಟ್ಟೆ, 9,000 1,18,000 ಆಯಿತು. ನಾವು ಟಿ ಡಿ ಎಸ್ ಪೇ ಮಾಡ್ತಾ ಇರೋದು 30,000. ಓಕೆ, ನೀವು ಇನ್ನೊಂದು ಫಾರ್ಮ್ ರೀಕನ್ಸಿಲೇಷನ್ ಅಂತ ಬರುತ್ತೆ, ಚಲನ್ ರೀಕನ್ಸಿಲೇಷನ್ ಅಂತ. ಇಲ್ಲಿ ಹೋಗಿ ನೋಡಿದರೆ ನಿಮಗೆ ಆಟೋಮೆಟಿಕ್ ನಾವು ಎಷ್ಟು ಪೇ ಮಾಡಿದ್ದೀವಿ 30,000 ಜಿ ಎಸ್ ಟಿನ, ಸಾರಿ ಟಿ ಡಿ ಎಸ್ನ ಅನ್ನೋದನ್ನು ನೋಡ್ಬೋದು. ಸೊ ಈ ಥರ ನೀವು ಟಿ ಡಿ ಎಸ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಕ್ಟಿವೇಟ್ ಸ್ಟೆಪ್ಸು, ಆಲ್ಟ್ರೇಷನು, ಡಿಲೀಷನ್ ಏನಾದರೂ ಚೇಂಜಸ್ ಇದ್ದರೆ ನೀವು ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕ ಕೊಟ್ಟಿರೋ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ಬರುವಂಥ ನೆಕ್ಸ್ಟ್ ವೀಡಿಯೋಸ್ಗಳ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.